ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಟಿವೇಶನ್ ವಿಡಿಯೋ ಜೊತೆಗೆ ಒಂದು ವಿಷಯ ಇರುತ್ತೆ. ಇದು ಏನು ವಿಷಯ ಅಂತಂದರೆ, ಸ್ಯಾರಿಗೆ ಫಾಲ್ ಹಾಕುವಾಗ ನೀವು ಅನ್ಕೋಬೋದು ಸ್ಯಾರಿಗೆ ಫಾಲ್ ಹಾಕೋದೇನೋ ಹಾಕ್ಬಿಡ್ಬೋದು ಅಂತ. ಹಾಕೋದಕ್ಕೂ ಮೊದಲು ಕೆಲವು ವಿಷಯಗಳನ್ನು ತಿಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಇನ್ನು ಒಂದು ಸ್ಟಿಚಿಂಗ್ ಬರುತ್ತೆ, ನಮಗೆ ಏನೂ ಬರಲ್ಲ, ಮಿಷಿನ್ ಇದೆ ಮನೆಯಲ್ಲಿ ಅನ್ನುವಂಥವ್ರಿಗೆ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ. ಇದರಲ್ಲಿ ತುಂಬಾ ಚೆನ್ನಾಗಿ ಅರ್ನಿಂಗ್ಸನ್ನು ಮಾಡಬಹುದು. ಯಾವ ರೀತಿ ನಮ್ಮ ಕಟಿಂಗೇ ಬರಲ್ಲ ಅಂದರೂ ಕೂಡ ಅರ್ನಿಂಗ್ಸ್ ಮಾಡಬಹುದು. ಜೊತೆಗೆ ಫಾಲ್ ಹಾಕೋಕ್ಕೂ ಮೊದಲೇ ಏನೆಲ್ಲ ವಿಷಯಗಳನ್ನು ತಿಳ್ಕೊಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇರುವಂಥದ್ದು ಸಿಫಾನ್ ಸ್ಯಾರಿ. ಕಾಟನ್ ಸ್ಯಾರಿಗೆ ಬಿಗಿನರ್ಸ್ ಆದರೆ ನೀವು ಬೇಗ ಹಾಕ್ಕೊಬಿಡ್ತೀರ, ಫಾಲ್ಸ್ ಹಾಕ್ಬಿಡ್ಬೋದು. ಯಾಕೆಂದರೆ ಅದು ನಾವು ಹೇಳ್ದಂಗೆ ಕೇಳುತ್ತೆ. ಸೀರೆ ರಫ್ ಆಗಿರುತ್ತೆ, ಜೊತೆಗೆ ಕಾಟನ್ ಆಗಿರೋದ್ರಿಂದ ಜಾರೋದಿಲ್ಲ. ಮತ್ತು ಫಾಲ್ ಹಾಕುವಾಗ ಮಾಡುವಂಥ ಕೆಲವು ಜನಗಳು ಮಾಡುವಂತಹ ಸಣ್ಣ ಸಣ್ಣ ತಪ್ಪಿನಿಂದ ಫಾಲ್ ಹಾಕುವಾಗ ಫಾಲಲ್ಲಿ ರಿಂಕಲ್ಸ್ ಬರುವಂಥದ್ದಾಗಬಹುದು. ಆ ಫಾಲ್ ಹಾಕುವಾಗ ಫಾಲನ್ನು ಲೂಸ್ ಬಿಟ್ಟು ಏನೋ ಒಂದು ತಪ್ಪು ಮಾಡಿ ಅದರಲ್ಲಿ ಬುಕ್ಕೆ ಥರ ಒಂದು ಸ್ವಲ್ಪ ಲೈನಿಂಗು ಏನಿರುತ್ತೆ ಫಾಲ್ ಇರುತ್ತೆ, ಫಾಲೆಲ್ಲ ಮುದ್ರಕೊಂಡಂಗೆ ಆಗುವಂಥದ್ದು, ಮತ್ತು ಮೇಲಿರುವಂಥ ಸ್ಯಾರಿ ಬಂದು ಗುಪ್ಪೆ ಬರುವಂಥದ್ದು, ಇವೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ. ಇದನ್ನು ಆಗದೇ ಇರೋ ರೀತಿ ಮಾಡೋದು ಹೇಗೆ? ಜೊತೆಗೆ ಫಾಲ್ ಹಾಕೋಕ್ಕೂ ಮೊದಲೇ ವಿಷಯ ತಿಳ್ಕೊಬೇಕು ಅಂತ ಅನ್ನಲ್ಲ. ಏನಂತಂದರೆ, ಫಾಲನ್ನು ನೀಟಾಗಿ ನೀರಿಗೆ ಅದ್ದಿ ಅದನ್ನು ನೀಟಾಗಿ ಒಣಗಿಸಿ ಅದನ್ನು ಐರನ್ ಮಾಡ್ಕೋಬೇಕು. ಫಸ್ಟ್ ನೀಟಾಗಿ ಐರನ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದು ತುಂಬಾ ಮುಖ್ಯವಾದ ಟಿಪ್ಸು. ಈಗ ಸೈಡಲ್ಲಿ ಸ್ಯಾರಿ ನೋಡಿದ್ರೆ ಇದು ಒಂದು ಕಡೆ ಕುಚ್ಚಿದೆ, ಇನ್ನೊಂದು ಕಡೆ ಸ್ಟಿಚ್ ಮಾಡಬೇಕು. ಇದಕ್ಕೇನು ಜಿಗ್ಜಾಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಆ ಸೈಡಲ್ಲಿ ನಾವು ಒಳಗಡೆ ಸಿಗಾಕುವಂಥದ್ದಾಗಿರೋದ್ರಿಂದ ನಾನು ಅಂಚನ್ನೇ ಸ್ಟಿಚ್ ಮಾಡಿ ಅಂತ ಹೇಳಿದರು, ಹಾಗಾಗಿ ಅಂಚನ್ನೇ ಹೊಲಿತಾ ಇದ್ದೀನಿ. ಇದೇನಂತಂದರೆ ಫಾಲ್ ಆಗ್ದಾಗ ಅಂಚು ಫ್ರೀ ಇರುತ್ತೆ, ಅದಕ್ಕೋಸ್ಕರ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಿಗ್ಜಾಗೇ ಮಾಡಬೇಕು ಅನ್ನುವಂಥದ್ದು. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜನ್ನು ಕೊಡೋದಿಲ್ಲ. ಫಾಲು ಅಂತಂದಾಗ ನೀವು ನೋಡ್ಕೋಬೋದು. ಈಗ ನಾನು ಅಂಚನ್ನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ಮತ್ತು ಒಂದು ದಿನಕ್ಕೆ ನಾವು ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ರೆ ಒಂದು ದಿನಕ್ಕೆ ಬಿಗಿನರ್ಸ್ ಆದ್ರೂ ಒಂದು 50 ಸ್ಯಾರಿಗೆ ನಾವು ಫಾಲನ್ನು ಹಾಕ್ಕೋಬೋದು. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, ಒಂದು ಸ್ಯಾರಿಗೆ 100 ರೂಪೀಸ್ ಅಂದ್ರೂ ಎಷ್ಟು ದುಡ್ಡು ಆಗುತ್ತೆ. ಹಾಗಾಗಿ ನೀವು ಒಂದು ದಿನಕ್ಕೆ 50 ಬೇಡ, ಒಂದು 10 ಸ್ಯಾರಿಗೆ ಫಾಲ್ ಹಾಕಿದ್ರೆ 50 ರೂಪಾಯಿನೇ ಇಟ್ಕೊಳ್ಳಿ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಒಂದು ಸ್ಯಾರಿಗೆ ಫಾಲ್ ಹಾಕಿದ್ರೆ 50 ರೂಪಾಯಿ ಅಂತಂದ್ರೂ ನಿಮಗೆ ಎಷ್ಟು ಬರುತ್ತೆ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. 10 ಸ್ಯಾರಿಗೆ 50 ರೂಪಾಯಿ ಅಂದರೆ 500 ರೂಪಾಯಿ ಆಗುತ್ತೆ. ಹಾಗಾಗಿ ಒಂದು ದಿನಕ್ಕೆ ನಿಮ್ಗೆ ಏನೂ ಕೆಲಸನೇ ಬರಲ್ಲ ಅನ್ನುವಂಥವ್ರು ಈ ವಿಡಿಯೋ ನೋಡಿದ್ರೆ ನೀವು ಪರ್ಫೆಕ್ಟ್ ಫಾಲನ್ನು ಹಾಕ್ತೀರಾ. ಈಗ ಅಂಚು ಹೊಲ್ದಾಯಿತು, ಅಂಚನ್ನು ಹೊಲ್ದಾದ್ಮೇಲೆ ನಾವು ಫಾಲ್ ಯಾವ ಕಡೆಗೆ ಹಾಕೋಬೇಕು? ಫಾಲನ್ನು ಹಾಕೋಬೇಕು ಸ್ಯಾರಿ ಕೆಳಗಡೆ. ನೀವು ನೋಡ್ಕೋಬೇಕಾಗತ್ತೆ ನಮಗೆ ಸೆರಿಗೆ ಎಲ್ಲಿ ಬರುತ್ತೆ ಮತ್ತು ನಾವು ಒಳಗಡೆ ಸಿಗಾಕುವಂಥ ಜಾಗ ಎಲ್ಲಿ ಬರುತ್ತೆ ಅಂತ. ಈಗ ಒಂದು 12 ಇಂಚಷ್ಟು ಬಿಟ್ಟಿದ್ದೀನಿ ನಾನು. ನಿಮ್ಗೆ ಅಷ್ಟು ಅಳತೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಒಂದು ಮೊಳ ಬಿಟ್ಟರೆ ಸಾಕಾಗತ್ತೆ. ನೋಡಿ, ಈ ರೀತಿ ಒಂದು ಮೊಳ ಬಿಡಬೇಕು. ಇದು ಒಂದು ಸೆಕೆಂಡ್ ಟಿಪ್ಸ್ ನಿಮಗೆ. ಫಾಲ್ ಹಾಕೋಕ್ಕೂ ಮೊದಲು ನೀವೇನು ಮಾಡ್ತೀರಾ? ಬಿಗಿನರ್ಸ್ ಆದರೆ ಫಾಲ್ ಹಾಕೋದು ಅಂತಂದರೆ ಒಂದು ಗೇಣಷ್ಟು ಬಿಟ್ಬಿಟ್ಟು ಹಾಕ್ಬಿಟ್ರೆ ನಿಮಗೆ ಫಾಲು ಸಾಕಾಗಲ್ಲ, ಜೊತೆಗೆ ಇದು ಆಗುತ್ತೆ, ನಿಮಗೆ ನೀಟಾಗಿ ಫಾಲ್ ಬರಲ್ಲ. ಮತ್ತು ಫಾಲ್ ಹಾಕುವಾಗ ಫಾಲನ್ನು ಐರನ್ ಮಾಡಿ ಇಟ್ಕೋಬೇಕು. ಜೊತೆಗೆ ಅದರಲ್ಲಿ ಸ್ಟಿಚ್ ಮೇಲೆ ಕೆಳಗಡೆ ಸ್ಟಿಚ್ ಆಗಿರುತ್ತೆ ನೋಡಿ, ಆ ಸ್ಟಿಚ್ಚನ್ನು ನೋಡ್ಕೋಬೇಕು. ನೋಡಿಕೊಂಡು ಕೆಳಗಡೆ ಯಾವ್ದು ಬರಬೇಕು, ಮೇಲ್ಗಡೆ ಯಾವ್ದು ಬರಬೇಕು ಅನ್ನುವಂಥದ್ದನ್ನು ನೀವು ರೆಡಿ ಮಾಡ್ಕೋಬೇಕು. ಮತ್ತು ಎಡ್ಜ್ ಏನಾಗುತ್ತೆ, ನೀವು ಇದ್ದಂಗೆ ಹಾಕ್ಬಿಟ್ರೆ ಏನಾಗುತ್ತೆ, ಏರುಪೇರು ಬರುತ್ತೆ, ರಿಂಕಲ್ಸ್ ಬರೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಎಡ್ಜನ್ನು ನೀಟಾಗಿ ಮಾರ್ಜಿನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದಾದ ನಂತರ ಅದನ್ನು ನೀಟಾಗಿ ಮಡಿಸಿಟ್ಕೊಂಡು ಸ್ವಲ್ಪನೇ ಇಟ್ಕೊಂಡು, ನಾವು ಫಾಲನ್ನು ಯಾವ ಕಡೆಗೆ ಹಾಕಬೇಕು ಅಂತ ಹೇಳಿದೆ, ಸೆರಗನ್ನು ಬಿಟ್ಟು ನಾವು ಒಳಗೆ ಸೀರೆಗೆ ಲಂಗಕ್ಕೆ ಸಿಗಾಕ್ತೀವಿ ನೋಡಿ, ಆ ಎಡ್ಜಿಂದ ಕೆಳಗಡೆಗೆ ಬರಬೇಕು ಫಾಲ್ ಹಾಕುವಂಥದ್ದು. ಹೀಗಾಗಿ ಇಷ್ಟೆಲ್ಲ ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಫಾಲನ್ನು ಹಾಕಿ ದುಡ್ಡನ್ನು ಸಂಪಾದನೆ ಮಾಡಬಹುದು. ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಸಾಕು, ಪರ್ಫೆಕ್ಟ್ ಫಾಲನ್ನು ಹಾಕ್ಕೋಬೋದು. ಕಾಟನ್ ಸೀರೆಗೆ ಫಾಲನ್ನು ಸಲೀಸಾಗಿ ಹಾಕ್ಕೊಬಿಡ್ಬೋದು.
ಆದರೆ ಈ ಥರ ಸ್ಯಾರಿ ಇರುತ್ತೆ ನೋಡಿ, ಇದೇನಾಗುತ್ತೆ ಅಂದರೆ ನಾವು ಹಿಡ್ಕೊಂಡಷ್ಟು ಅದು ಜಾರ್ತಾನೆ ಹೋಗುತ್ತೆ, ನಿಲ್ಲೋದೇ ಇಲ್ಲ, ಅಷ್ಟು ಸ್ಮೂತಾಗಿರುತ್ತೆ ಸ್ಯಾರಿ. ಇಂಥ ಸೀರೆಗೆ ಹಾಕುವಾಗ ನೀವು ಫಾಲನ್ನು ಈ ವಿಡಿಯೋನ ನೋಡಲೇಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ವಿಡಿಯೋನ ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಯಾಕೆಂದರೆ ನಾವು ಯಾವ್ದಾದ್ರು ಒಂದು ಮೆಸೇಜ್ ಕೊಡ್ತಿದ್ದೀವಿ ಅಂತಂದಾಗ ಅದರಿಂದ ನಿಮ್ಗೆ ಹೆಲ್ಪ್ ಆಗಬೇಕು. ಹಾಗಾಗಿ ಯಾವುದೋ ವಿಡಿಯೋನ ಮಾಡಿ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ವಿಷಯ ಇರಬೇಕು, ಜೊತೆಗೆ ನಿಮ್ಗೆ ಅದು ಹೆಲ್ಪ್ ಆಗಬೇಕು. ಹಂಗಾಗಿ ನೀವು ಸುಮಾರು ಜನ ಏನು ಮಾಡ್ತೀರಾ, ಮನೇಲಿ ಮಿಷಿನ್ ಇರುತ್ತೆ, ನಾನು ಅಕ್ಕಪಕ್ಕದಲ್ಲೇ ನೋಡಿದ್ದೀನಿ, ತುಂಬ ಸೋಮಾರಿತನ ಅಷ್ಟಿದ್ರೆ. ಈಗ ನಮ್ಮ ಸ್ಯಾರಿಗೆ ಫಾಲ್ ಹಾಕ್ಕೊಂಡ್ರೆ ಒಂದು ಸ್ಯಾರಿಗೆ ಫಾಲನ್ನು ಹಾಕೋತೀವಿ ಅಂತಂದರೆ ನಮ್ಗೆ ಅಲ್ಲಿ 100 ರೂಪಾಯಿ ನಮಗೆ ಸಿಕ್ತು, ಅದು ನಮ್ಮ ಸಂಪಾದನೆ ಇದ್ದಂಗೆ ಅಲ್ವಾ. ಹಾಗಾಗಿ ನಾವು ಸೋಮಾರಿತನ ಅಲ್ಲ, ಏನು ಒಂದು ಫಾಲ್ ಹಾಕೋಕ್ಕೆಲ್ಲ ಒಂದು 10 ನಿಮಿಷ, ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಲೇಟು ಅಂದರೂ ನಾವು ಅವ್ರ ಜೊತೆ ಮಾತಾಡ್ಕಾಗ್ತೀನಿ ಅಂದರೂ 10 ನಿಮಿಷಕ್ಕೆ ಒಂದು ಫಾಲನ್ನು ಹಾಕ್ಕೋಬೋದು. ನೀವು ಬೇಡ ಒಂದು 1/4 ಗಂಟೆ 20 ನಿಮಿಷನೇ ತಗೊಳ್ಳಿ, ಯಾರು ಸ್ಟಾರ್ಟಿಂಗ್ ನೀವು ಸ್ಟಿಚ್ ಮಾಡುವಂಥವರು. ಅದಕ್ಕೆ ಏನಕ್ಕೆ ನಿಮಗೆ ಸೋಮಾರಿತನ ಆಗಬೇಕು ಹೇಳಿ. ಒಂದು 1/4 ಗಂಟೆ ನಿಮಗೆ ಟೈಮ್ ಪಾಸ್ ಆಗುತ್ತೆ. ಸುಮ್ಮನೆ ಕೂತು ಮೊಬೈಲ್ ನೋಡಿ, ಕೆಲವು ರೀಲ್ಸನ್ನು ಸುಮಾರು ಜನ ನಾನು ನೋಡ್ತಾನೆ ಇರ್ತೀನಿ, ಫಾಲನ್ನು ನನ್ನ ಹತ್ರಕ್ಕೆ ತಂದಿರ್ತಾರೆ, ಸುಮ್ಮನೆ ರೀಲ್ಸನ್ನು ನೋಡ್ತಾ ಇರ್ತಾರೆ. ಏನಾದ್ರು ಒಂದು ನೋಡಬೇಕು ಅಂದರೆ ಅದರಲ್ಲೊಂದು ಮೆಸೇಜ್ ಇರಬೇಕು. ಹೌದು, ಒಪ್ಕೋತೀನಿ, ನಿಮಗೆ ಮನೋರಂಜನೆ ಬೇಕು, ಆದ್ರೂ ಎಷ್ಟು ಟೈಮು ಅಷ್ಟನ್ನು ಅದಕ್ಕೆ ಮೀಸಲಿಡಬೇಕು. ಪ್ರತಿ ಟೈಮನ್ನು ನಾವು ಅದನ್ನೇ ಮಾಡ್ತೀವಿ ಅಂದರೆ ತಪ್ಪಾಗತ್ತೆ. ಹಾಗಾಗಿ ನಾವು ಆ್ಯಕ್ಟಿವ್ ಆಗಿರ್ಬೇಕಂತಂದರೆ ಹೆಚ್ಚು ನಮ್ಮ ಕೆಲಸದಲ್ಲಿ ನಾವು ತೊಡಗಿಸ್ಕೋಬೇಕಾಗತ್ತೆ. ಹಾಗಾಗಿ ಮನೇಲಿ ಮಿಷಿನ್ ಇದೆ ಅಂದಾಗ ನಿಮ್ಮ ಖರ್ಚಿಗಾಗೋಷ್ಟು ನೀವು ಅರ್ನಿಂಗ್ಸನ್ನು ಖಂಡಿತವಾಗ್ಲೂ ಮಾಡ್ಕೋಬೋದು. ನಾವು ಮಾಡ್ತೀನಿ ಅನ್ನುವಂಥವ್ರು ಇದ್ದರೆ. ಕೆಲವು ಮನೆಯಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೂ ಒಪ್ಕೊಳ್ಳಲ್ಲ, ನಾನು ನೋಡಿದ್ದೀನಿ. ಅಂಥವರು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಬಟ್ಟೆಗಳನ್ನು ಒಂದು ನೈಟಿಗೆ ಸ್ಟಿಚ್ ಹಾಕ್ಕೊಂಡ್ರು ಅದಾಗತ್ತೆ. ಈಗೆಲ್ಲ ಡ್ರೆಸ್ಗಳನ್ನು ಯೂಸ್ ಮಾಡೋದ್ರಿಂದ ರೆಡಿಮೇಡ್ ಡ್ರೆಸ್ಗಳನ್ನೇ ತಗೋತಾರೆ. ಸ್ಟಿಚಿಂಗ್ ಬರದೇ ಇರೋರು, ಕಟಿಂಗ್ ಸ್ಟಿಚಿಂಗ್ ಬರದೇ ಇರುವಂಥವ್ರು ಚಾರ್ಜನ್ನು, ಕೂಲಿಯನ್ನು ಕೊಡಬೇಕು ಅನ್ನುವಂಥದ್ರಿಂದ ಇದು ಮಾಡ್ತಾರೆ. ಈಗ ನನ್ನ ಮಾತಿನ ಜೊತೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಕಡೆ ಸೈಡಲ್ಲಿ ನಾವು ಅದು ಒಂದು ಟಿಪ್ಸು, ನೀಟಾಗಿ ಒಂದೇ ಎಡ್ಜಲ್ಲಿ ಬಂತು ಕರೆಕ್ಟಾಗಿ, ಅಂದರೆ ಸೀರೆನೂ ಆ ಕಡೆ ಬರಬಾರ್ದು ಮತ್ತು ಲೈನಿಂಗು ಆ ಕಡೆ ಈ ಕಡೆ ಆಗಬಾರ್ದು. ಒಂದೇ ಎಡ್ಜಲ್ಲಿ ಸೀರೆ ಮತ್ತು ಫಾಲ್ ಏನಿದೆಯಲ್ಲ, ಆ ಫಾಲು ಒಂದೇ ಎಡ್ಜಲ್ಲಿ ಸ್ಟಿಚಿಂಗ್ ಆದರೆ ಈ ಕಡೆ ನಾವು ಸ್ಟಿಚ್ ಹಾಕುವಾಗ ತುಂಬಾ ನೀಟಾಗಿ ಬರುತ್ತೆ. ಜೊತೆಗೆ ಇಲ್ಲಿ ಫೋಲ್ಡಿಂಗ್ ಮಾಡ್ತಿದ್ದೀನಲ್ಲ, ಇದು ಒಂದು ಟಿಪ್ಸ್ ಆಗುತ್ತೆ, ಇದು ಒಂದು ಮ್ಯಾಟ್ರ್ ಆಗುತ್ತೆ. ಯಾಕೆ ಅಂದರೆ ಟಿಪ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಕರೆಕ್ಟಾಗಿ ನೇರವಾಗಿ ಮಡಚಿ ಸ್ಟಿಚ್ ಹಾಕಿ ಕರುವನ್ನು ಮೂಲೆಯನ್ನು ತಿರುಗಿಸ್ಕೊಂಡು, ಈ ತಿರುಗಿಸ್ಕೊಳ್ಳುವಾಗಲೇ ಎಲ್ಲ ಜನ ಮಾಡುವಂಥ ತಪ್ಪು ಏನಂತಂದರೆ, ಸುಮಾರು 90% ಜನ ಮಾಡುವಂಥ ತಪ್ಪು ಇಲ್ಲೇ. ಯಾಕೆ ಅಂತಂದರೆ, ಈಗ ನೋಡಿ ಸ್ಟಿಚ್ ಮಾಡ್ತಿದ್ದೀವಲ್ವ, ಈಗ ನಾವು ಕರು ತಿರುಗಿಸ್ಕೊಂಡಾಗ ಸ್ಯಾರಿಯನ್ನು ನೀಟಾಗಿ ಎಳ್ಕೋಬೇಕು. ಒಬ್ಸರ್ವ್ ಮಾಡಿ ನಾನು ಯಾವ ರೀತಿ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು. ನೀಟಾಗಿ ಸೈಡಲ್ಲಿ ಎಳ್ಕೋಬೇಕು ಮತ್ತು ಸ್ಯಾರಿನ ಎಳ್ಬೇಕು. ನಾವು ತಿರುಗಿಸ್ಕೊಂಡ ತಕ್ಷಣ ಹೇಗಿದೆ ಹಾಗೆ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸೈಡಲ್ಲಿ ಸ್ಯಾರಿ ಎಳ್ಕೊಂಡು ಈ ಕಡೆ ಒಂದು ಫಾಲ್ ಏನಿದೆಯಲ್ಲ ಅಷ್ಟೂ ಜಾಗನೂ ಎಳ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಸ್ಯಾರಿ ಹೋಗಿ ಫಾಲ್ ಅಂಡಲ್ಲಿ ಸ್ಟೋರ್ ಆಯಿತು ಅಂತಂದರೆ ಅಲ್ಲಿ ನಮಗೆ ಬೊಕ್ಕೆ ಬರುವಂಥದ್ದು, ರಿಂಕಲ್ಸ್, ಅಲ್ಲೊಂದು ಸ್ಟೆಪ್ಪು, ಅದೊಂದು ಸಣ್ಣ ತಪ್ಪನ್ನು ನೀವು ಮಾಡಿದ್ರೆ ಇಡೀ ಫಾಲ್ ಹಾಳಾಗತ್ತೆ. ನೀವೊಂದು ಸತಿ ಟ್ರೈ ಮಾಡಿ ಬೇಕಿದ್ರೆ. ನಾವು ಸ್ಟಾರ್ಟಿಂಗಲ್ಲಿ ಅದೆಲ್ಲ ಮಾಡಿ ಬಿಚ್ಚಿ ಪುನಃ ಹಾಕಿ ಎಲ್ಲ ಆಗಿ ಈಗ ಪರ್ಫೆಕ್ಟ್ ಆಗಿರುವಂಥದ್ದು. ಯಾರೂ ಪರ್ಫೆಕ್ಟ್ ಅನ್ನೋಂಗಿಲ್ಲ. ಸ್ಟಾರ್ಟಿಂಗಲ್ಲಿ ಈ ತಪ್ಪುಗಳೆಲ್ಲ ಆಗತ್ತೆ. ಅದಕ್ಕೋಸ್ಕರನೇ ಇಷ್ಟು ಜನ ಈ ತಪ್ಪನ್ನು ಮಾಡ್ತಾರೆ. ಅದನ್ನು ಮಾಡಬೇಡಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಿರುವಂಥದ್ದು. ಜೊತೆಗೆ ಸೋಮಾರಿತನ ಬಿಟ್ಟರೆ ನಾನು ಹೇಳಿದ್ನಲ್ಲ, ಮಿನಿಮಮ್ ಅಂದರೆ ತುಂಬ ಕಡಿಮೆ ಅಂತಂದ್ರೂ ನಾವು 500 ರೂಪಾಯಿ ಇಲ್ಲದಂತೆ ಎದ್ದೇಳೋ ಹಾಗೆ ಇಲ್ಲ, ಅಷ್ಟು ಕೆಲಸ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಿಚ್ ಮಾಡುವಾಗ್ಲೂ ಅಷ್ಟೇ ನೀಟಾಗಿ ಸ್ಟಿಚ್ ಮಾಡ್ಕೋತಾ ಈಗ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡಿ. ಲೆಫ್ಟ್ ಹ್ಯಾಂಡು ಫಾಲ್ ಮೇಲಿರಬೇಕು, ರೈಟ್ ಹ್ಯಾಂಡ್ ಏನಿದೆ ಸ್ಯಾರಿ ಮೇಲೆ ಅದನ್ನು ಸರಿ ಮಾಡ್ಕೋತಾ ನಾವು ಸ್ಟಿಚ್ ಹಾಕಬೇಕು. ಏನಕ್ಕೆ ಅಂತಂದರೆ ನಾವಲ್ಲಿ ಸರಿ ಮಾಡಿಲ್ಲ ಅಂದಾಗ ಈ ಎಡಗಡೆ ಕೈಯ ಕೆಳಗಡೆ ಏನಾಗುತ್ತೆ, ಸ್ಯಾರಿ ಏನಾದರೂ ಜಾಸ್ತಿ ಸ್ಟೋರ್ ಆಯಿತು, ರಿಂಕಲ್ಸ್ ಆಗಿದೆ ಅಂದರೆ ಇಡೀ ಸ್ಯಾರಿ ಹಾಳಾಗುತ್ತೆ. ಈಗ ನಾನು ಕೊನೆಯಲ್ಲಿ ಸ್ಯಾರಿನ ತೋರಿಸ್ತೀನಿ, ರಿಂಕಲ್ಸ್ ಇಲ್ಲದೇ ಇರೋ ರೀತಿ ಪರ್ಫೆಕ್ಟಾಗಿ ಫಾಲ್ ಹೇಗೆ ಬಂದಿದೆ ಅಂತ. ಹಾಗೆ ಈಗ ನಾನು ಮಾಡ್ತಾ ಇರೋ ರೀತಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ.
ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಮಗೆ ಎಮ್ಮಿಂಗ್ ಫಾಲ್ ಕೆಳಗಡೆ ಒಂದು ಸೈಡ್ ಸ್ಟಿಚಿಂಗು ಒಂದು ಸೈಡ್ ಎಮ್ಮಿಂಗ್ ಬರುತ್ತಲ್ಲ ಅದನ್ನು ತೋರಿಸ್ಕೊಡಿ ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಜನ ಕಮೆಂಟಲ್ಲಿ ತಿಳಿಸಿದರೆ ಖಂಡಿತವಾಗ್ಲೂ ಆ ವಿಡಿಯೋನ ಮಾಡಿ ಹಾಕ್ತೀನಿ. ಮತ್ತು ಏನಂದರೆ ಒಂದು ವಿಷಯ ಇರಬೇಕು, ಅದನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಇದನ್ನು ಅರ್ಥ ಮಾಡಿಕೊಂಡು ನಿಮ್ಗೆ ಏನಾದರೂ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಖಂಡಿತ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ನಾನು ಈಗಾಗಲೇ ಹೇಳ್ದಂಗೆ ನಾನು ಬೆಳಗಿನ ಟೈಮು 11:30 ಕರೆಕ್ಟಾಗಿ 11:30 ಗಂಟೆ ಅಥವಾ 12 ಗಂಟೆ ಒಳಗಡೆ, ಮ್ಯಾಕ್ಸಿಮಮ್ 11:30ಗೆ ಬರುತ್ತೆ. ಅಕಸ್ಮಾತ್ ಮಿಸ್ ಆಯಿತು ಅಂದರೆ 12 ಗಂಟೆ ಒಳಗಡೆ ವಿಡಿಯೋ ರೀಚ್ ಆಗಿರುತ್ತೆ. ಜೊತೆಗೆ ಸಂಜೆ 6 ಗಂಟೆಯಿಂದ ಹಿಡಿದು 7 ಗಂಟೆ ಒಳಗಡೆ ವಿಡಿಯೋ ರೀಚ್ ಆಗಿರುತ್ತೆ. 2 ವಿಡಿಯೋದಲ್ಲಿ ಏನಂತಂದರೆ ಟೈಲರಿಂಗ್ ಕಲಿಬೇಕನ್ನೋರ್ಗೂ ಬೆಳಿಗ್ಗೆ ನೋಡಬಹುದು. ಮತ್ತು ಆರಿ ವರ್ಕನ್ನು ಕೇಳ್ತಾ ಇರ್ತೀರಾ, ನೀವು ಬೇಸಿಕ್ ತಿಳಿಸ್ಕೊಡಿ ಅಂತ. ಈಗಾಗಲೇ ಅಡ್ವಾನ್ಸ್ವರೆಗೂ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ 2 ಮಿಕ್ಸ್ ಆಗಬಾರ್ದು ಅಂತೇಳಿ ನಾನು ಈ ರೀತಿ ಶೆಡ್ಯೂಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ರೆ ಎಲ್ಲ ಕಂಫರ್ಟ್ ಆಗ್ಬೋದು. 2 ನೋಡಿ ತಿರುಗಿಸ್ಕೋವಾಗಲೂ ಅಷ್ಟೇ ನೀಟಾಗಿ ನೋಡ್ಕೋಬೇಕು. ಇಲ್ಲಿ ಒಳಗಡೆ ಏನಿದೆ, ಈ ಒಳಗಡೆ ಜಾಗದಲ್ಲಿ ಏನಾದರೂ ಬಟ್ಟೆ ಸ್ಟೋರ್ ಆಗಿಬಿಟ್ರು ರಿಂಕಲ್ಸ್ ಆಗುತ್ತೆ. ಈಗ ನೋಡಿ ನಾನು ಸರಿ ಮಾಡ್ಕೋತೀನಿ, ಅದನ್ನು ನೋಡ್ಬೋದು. ಕರೆಕ್ಟಾಗಿ ಸರಿ ಮಾಡಿಕೊಂಡು ಅದಕ್ಕೆ ಸ್ಟಿಚಿಂಗ್ ಹಾಕ್ಕೊಳ್ಳುವಂಥದ್ದು. ಹಾಗಾಗಿ ಇಬ್ಬರು ವ್ಯೂವರ್ಸಿಗೂ ತೊಂದರೆ ಆಗದೇ ಇರೋ ರೀತಿ ನನಗೆ ರಿಸ್ಕ್ ಆಗ್ತಿದೆ. ಯಾಕೆಂದರೆ ಒಂದು ದಿನಕ್ಕೆ 2 ವೀಡಿಯೋನ ನಾನು ಮಾಡಿ ಹಾಕ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ. ಈಗ ನೋಡ್ಬೋದು ರಿಂಕಲ್ಸ್ ಬರದೇ ಇರೋ ರೀತಿ ಈ ಸಿಫಾನ್ ಸೀರೆಗೆ, ಸ್ಮೂತಾಗಿರುವಂಥ ಸ್ಯಾರಿಗೆ ನಾವು ಯಾವ ರೀತಿ ಫಾಲನ್ನು ಹಾಕೋಬೋದು, ಇದರಿಂದ ಎಷ್ಟೆಲ್ಲ ಅರ್ನ್ಸ್ ಮಾಡ್ಬೋದು ಅನ್ನೋದನ್ನು ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ 2 ಟೈಮಲ್ಲಿ ಬರುವಂಥ ವೀಡಿಯೋಸ್ಗಳನ್ನು ನೋಡಿ ಎನ್ಕರೇಜ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.